ಇನ್ನು ಎಸ್ಐಟಿಯಿಂದ ಅನನ್ಯ ಭಟ್ ನಾಪತ್ತೆ ಪ್ರಕರಣದ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಇವತ್ತು ಸುಜಾತಾ ಭಟ್ಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರಬೇಕು ಅಂತ ಹೇಳಿದೆ ಎಸ್ಐಟಿ. ಅನನ್ಯ ಭಟ್ ಪ್ರಕರಣ ಎಸ್ಐಟಿಗೆ ವರ್ಗಾವಣೆ ಆಗಿತ್ತು. ಸುಜಾತಾ ಭಟ್ಗೆ ನೋಟಿಸ್ ನೀಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಚಾರಣೆಗೆ ಹಾಜರಾಗಬೇಕು ಅಂತ ದೂರುದಾರೆ ಸುಳ್ಳಿ ಸುಜಾತಾ ಭಟ್ಗೆ ಬುಲಾವ್ ಕೊಟ್ಟಿದೆ ಎಸ್ಐಟಿ. ಈಗಾಗಲೇ ಕೇಸ್ ಬಗ್ಗೆ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಏನು ಇವ್ರು ಹೇಳೋ ಅಂತೆಕಂತೆ ಎಲ್ಲಾನು ಕೇಳ್ಕೊಂಡು ಕುತ್ಕೊಂಡಿರಲ್ಲ. ಕೇಸ್ ವಾಪಸ್ ಪಡ್ಕೊಳ್ಳೋದಕ್ಕೆ ಸುಜಾತಾ ಭಟ್ ಮುಂದಾಗಿದ್ದಾರೆ. ಪ್ರಕರಣದ ಬಗ್ಗೆ ದಿನಕ್ಕೊಂದು ಹೇಳಿಕೆಯನ್ನ ಸುಜಾತಾ ಕೊಡ್ತಾ ಇದ್ದಾರೆ. ನನ್ನ ಮಗಳ ಬಗ್ಗೆ ಎಲ್ಲ ದಾಖಲೆ ಇದೆ ಅಂತ ಹೇಳಿದ್ರು. ಆದ್ರೆ ಈಗ ಯಾವುದೇ ದಾಖಲೆ ಇಲ್ಲ, ಎಲ್ಲ ಸುಟ್ಟು ಹೋಗ್ಬಿಟ್ಟಿದೆ ಅಂತ ಸುಜಾತಾ ಹೇಳ್ತಿದ್ದಾರೆ. ಅನನ್ಯ ಭಟ್ ಅನ್ನುವಂತ ಪಾತ್ರಧಾರಿಯ ಬಗ್ಗೆ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಯಾವುದೇ ವಿಷಯದಲ್ಲಿ ಸ್ಪಷ್ಟತೆ ಇಲ್ಲದೆ ಇರೋ ತರ ಮಾತು. ತನಿಖೆ ನಡೆಸೋ ಅಧಿಕಾರಿಗಳು ಏನ್ ಅಂದ್ಕೊಳ್ಬೇಕು ಅಂದ್ರೆ ಈ ಅಮ್ಮನ್ಗೆ ತಲೆ ಕೆಟ್ಟಿದ್ಯಾ ಅಂತ ಅಂದ್ಕೊಳ್ಬೇಕು. ಆ ರೀತಿ ಮಾತಾಡ್ತಾರೆ. ನ್ಯೂಸ್ ಡೆಸ್ಕ್ ಇಂದ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅರುಣ್, ಅನನ್ಯ ಭಟ್ ಪ್ರಕರಣ ಇಲ್ಲದೇ ಇರುವಂತಹ ಪಾತ್ರವನ್ನ ಸೃಷ್ಟಿ ಮಾಡಿದಂಥ ಪ್ರಕರಣ ಈಗ ಅದು ಎಸ್ಐಟಿಗೆ ವರ್ಗಾವಣೆ ಆಗಿದೆ. ಸುಜಾತಾ ಭಟ್ರ ಸುಳ್ಳಿನತನ ಏನು ಅನ್ನೋದು ಇವತ್ತು ಜಗಜ್ಜಾಹೀರಾಗಿದೆ. ದಿನಕ್ಕೊಂದೊಂದು ಸ್ಟೇಟ್ಮೆಂಟು. ಇವತ್ತಾಕೆ ವಿಚಾರಣೆಗೆ ಹೋಗಬೇಕು ಮತ್ತು ಇನ್ನೂ ಕೇಸ್ ಏನೋ ವಾಪಸ್ ಪಡ್ಕೊಳ್ತಾರಂತೆ. ಅರುಣ್, ಏನು ಹೇಳ್ತೀರಿ? ಸಿಂಧೂರ, ಈಕೆನ ನಾವು ಚಾಲಾಕಿ ಹೆಂಗಸು ಅನ್ನೋಣೋ ಘಾಟಿ ಮುದುಕಿ ಅನ್ನೋಣೋ ಗೊತ್ತಾಗ್ತಾ ಇಲ್ಲ. ಬಹುಶಃ ಇದುವರೆಗೂ ಕೂಡ ಆಕೆ ಏನು ಸುಳ್ಳುಗಳನ್ನು ಹೇಳ್ಕೊಂಬಂದಿದ್ಲೋ, ಸುಳ್ಳಿನ ಕಥೆಯನ್ನು ಪೋಣಿಸ್ತಾ ಬಂದಿದ್ಲೋ, ಆ ಎಲ್ಲ ಸುಳ್ಳಿನ ಗುಳ್ಳೆ ಒಡೆದು ಹೋಗಿದೆ, ಜಗತ್ತಿನ ಎದುರಿಗೆ ಗೊತ್ತಾಗಿ ಹೋಗಿದೆ. ಆದರೆ ಇಡೀ ಪ್ರಕರಣದಲ್ಲಿ ಎಸ್ಐಟಿಗೆ ಮೊದಲು ದೂರು ಕೊಟ್ಟಿದ್ದೆ ಇದೇ ಸುಜಾತಾ ಭಟ್. ACMM ಕೋರ್ಟ್ಗೆ ಹೋಗಿ ನನ್ನ ಮಗಳು ಅನನ್ಯ ಭಟ್ ಕಾಣೆಯಾಗಿದ್ದಾಳೆ, ಅವಳನ್ನ ಹುಡುಕಿ ಕೊಡುವಂತೆ ಪೊಲೀಸರಿಗೆ ನಿರ್ದೇಶನ ಕೊಡಿ ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ದು ಕೂಡ ಇದೇ ಸುಜಾತಾ ಭಟ್. ಅದಾದ ಬಳಿಕ ನನ್ನ ಮಗಳು ಅನನ್ಯ ಭಟ್ನ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿ ಇಲ್ಲೇ ಎಲ್ಲೋ ಹೂತಾಕ್ಬಿಟ್ಟಿದ್ದಾರೆ, ಅವಳ ಶವವನ್ನು ತೆಗೆಸ್ಕೊಡಿ, ಅದನ್ನು ನಾನು ವೈದಿಕ ಧರ್ಮದ ಪ್ರಕಾರ ಪದ್ಧತಿಯ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡಬೇಕಾಗಿದೆ ಅಂತ ಹೇಳಿ SIT ಅವರ ಮುಂದೆ ಅಲವತ್ತುಕೊಂಡಿದ್ದು ವಕೀಲರನ್ನ ಕರ್ಕೊಂಡೋಗಿ ಇದೇ ಸುಜಾತಾ ಭಟ್. ಆದರೆ ಈಗ ಯಾವಾಗ ತನ್ನ ಸುಳ್ಳಿನ ಗುಳ್ಳೆ ಒಡೆದು ಹೋಗಿದೆಯೋ ಗಾಬರಿ ಆಗೋಕ್ಕೆ ಶುರುವಾಗಿದೆ. ಬಹುಶಃ ಈಕೆಗೆ ಇದುವರೆಗೆ ಹಲವಾರು ಈಕೆಯ ಹಿಂದಿನ ಕಥೆಗಳನ್ನು ನೋಡ್ಕೊಂಬಂದರೆ ಬಹಳಷ್ಟು ಜನರಿಗೆ ಕೈ ಕೊಟ್ಟು ವಂಚನೆ ಮಾಡಿ 20 ಲಕ್ಷದವರೆಗೆ ದುಡ್ಡು ತೊಗೊಂಡು ಓಡೋಗಿ ಇವೆಲ್ಲ ಇರುವಂಥದ್ದು ಬೆಳಕಿಗೆ ಬಂದಾಗಿದೆ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಪೊಲೀಸರನ್ನ ಎದುರಿಸುವಂಥ ಒಂದು ಸಂದರ್ಭ ಈಕೆಗೆ ಬಂದಿರಲಿಲ್ಲ, ಪೊಲೀಸ್ ಕೇಸ್ ಆಗಿರಲಿಲ್ಲ. ಅದೇ ಧೈರ್ಯದ ಮೇಲೆ ಮಹೇಶ್ ತಿಮರೂಡಿನೋ ಗಿರೀಶ್ ಮಟ್ಟಣ್ಣನವರೋ ಯಾರು ಹೇಳ್ಕೊಟ್ರೋ ಏನೋ ಗೊತ್ತಿಲ್ಲ, ಆಕೆನೇ ಹೇಳ್ಕೊಂಡು ಹೇಳಲ್ಲ ಮಹೇಶ್ ತಿಮರೂಡಿ ಮನೆಯಲ್ಲಿ 4 ದಿವಸ ತಾನಿದ್ದೆ ಅಂತ. ಹಾಗಾಗಿ ಅವ್ರು ಹೇಳ್ಕೊಟ್ಟಂಥ ಮಾತನ್ನು ಕೇಳಿ ಕೋರ್ಟ್ಗೂ ಹೋಗಿದ್ದಾಯಿತು, SIT ಮುಂದೆ ದೂರು ಕೊಟ್ಟಿದ್ದಾಯಿತು. ಆದರೆ ಈಗ ಸುಳ್ಳು ಅಂತ ಗೊತ್ತಾದ ಮೇಲೆ, ತನ್ನ ಒಂದು ನಿಜ ಬಣ್ಣ ಬಯಲಾಗಿದೆ ಅಂತ ಗೊತ್ತಾದ ಮೇಲೆ ಈ ಸುಜಾತಾ ಭಟ್ ಹೆದರಿ ಹೋದಂತೆ ಕಾಣಿಸ್ತಾ ಇದೆ. ಈಗೇನೋ SIT ಅವರು ವಿಚಾರಣೆಗೆ ಬನ್ನಿ ಅಂಥೇಳಿ ನೋಟಿಸ್ ಕೊಟ್ಟಾಗಿದೆ. ವಿಚಾರಣೆಗೆ ಬರಲೇಬೇಕು. ಮೊದಲನೇ ಸರಿ ನೋಟಿಸ್ ಕೊಡ್ತಾರೆ, ಬರಲಿಲ್ಲ ಅಂತಂದರೆ 2ನೇ ಸರಿ ಕೊಡ್ತಾರೆ, 3ನೇ ಸರಿ ಸಮನ್ಸ್ ಕೊಟ್ಟು ಮನೆ ಬಾಗಿಲಿಗೆ ಹೋಗಿ ಕರ್ಕೊಂಬರ್ತಾರೆ. ಬೇರೆ ಒಂದು ದಾರಿನೇ ಇಲ್ಲ. ಮತ್ತೊಂದು ಕಡೆ ಸುಳ್ಳು ಹೇಳಿದ್ದಕ್ಕಾಗಿ, ಕಾನೂನನ್ನು ದಾರಿ ತಪ್ಪಿಸಿದ್ದಕ್ಕಾಗಿ ನ್ಯಾಯಾಂಗ ಕೂಡ ಈಕೆಯನ್ನು ಸುಮ್ಮನೆ ಬಿಡೋದಿಲ್ಲ. ಈಗಾಗಲೇ ಈಕೆಯ ಪರ ಕೋರ್ಟ್ನಲ್ಲಿ ವಕಾಲತ್ತು ಹಾಕಿದಂಥ ವಕೀಲರು ಕೂಡ ಹಿಂದೇಟು ಹೊಡಿತಾ ಇದ್ದಾರೆ. ಯಾಕೋ ಈಕೆ ಸರಿ ಇಲ್ಲ. ಯಾಕಂದರೆ ಮೊನ್ನೆ ಈಕೆ ಸ್ಟೇಟ್ಮೆಂಟ್ ಕೊಡ್ತಾಳೆ, ನಾನು ಏನು ಹೇಳಿದ್ದಲ್ಲ, ನಮ್ಮ ಲಾಯರ್ ನಂಗೆ ಹೇಳ್ಕೊಟ್ರು. ತನ್ನ ಆರೋಪಗಳನ್ನೆಲ್ಲ ಲಾಯರ್ ಮೇಲೆ ತಿರುಗಿಸುವಂಥ ಪ್ರಯತ್ನನೂ ಕೂಡ ಮಾಡ್ತಾ ಇದ್ದಾಳೆ. ಹಾಗಾಗಿ ವಕೀಲರಿಗೂ ಕೂಡ ಈಕೆ ಬಗ್ಗೆ ಬೇಸರ ಬಂದಿರ್ಬೋದು. ಹಾಗಾಗೇ ಈಗ ಬೇರೆ ದಾರಿ ಇಲ್ಲ, ಕಡೆ ಹಂತದಲ್ಲಿ ನಾನು ಕೇಸ್ ವಾಪಸ್ ತಗೋತೀನಿ. ಕೇಸ್ ವಾಪಸ್ ತಗೊಳ್ಳೋದಕ್ಕೆ ಆಗದೆ ಇರೋಷ್ಟು ಮುಂದೆ ಹೋಗಿ ಆಗಿದೆ. ಈಗ ಏನೂ ಮಾಡೋಕ್ಕಾಗಲ್ಲ, ಬೇರೆ ದಾರಿ ಇಲ್ಲ. ಈಗೇನಾದ್ರು ಕೇಸ್ ವಾಪಸ್ ತಗೋತೀನಿ ಅಂತ ಕೋರ್ಟ್ ಮುಂದೆ ಹೋದರೆ ಕೋರ್ಟ್ ಚೀಮಾರಿ ಹಾಕಿ ದಂಡ ವಿಧಿಸುತ್ತೆ, ಅಥವಾ ನೇರವಾಗಿ ನ್ಯಾಯಾಂಗ ನಿಂದನೆಯ ಶಿಕ್ಷೆಯನ್ನು ಕೊಟ್ಟರೂ ಕೂಡ ಕೊಡಬಹುದಾಗಿದೆ. ಈಗ ಇಡೀ ಪ್ರಕರಣ ನ್ಯಾಯಾಂಗದ ಮುಂದೆ ಇದೆ, SIT ಮುಂದೆ ಇದೆ. ಸುಜಾತಾ ಭಟ್ ಮೇಲೆ ಏನು ಕ್ರಮ ತೆಗೆದುಕೊಳ್ತಾರೆ SIT ಅವರು, ವಿಚಾರಣೆಯ ಸಂದರ್ಭದಲ್ಲಿ ಈಕೆ ಯಾರೆಲ್ಲರ ಹೆಸರುಗಳನ್ನು ಬಾಯಿ ಬಿಡ್ತಾಳೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ಸಿಂಧೂರ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. Thank you.